ಭಾಗ್ಯಲಕ್ಷ್ಮಿ ಸೀರಿಯಲ್ ಹಳ್ಳ ಹಿಡಿಯುತ್ತಿರುವ ಮಗಳ ಸಂಸಾರ ಬೀಗತಿಯ ಆಟ. ಭಾಗ್ಯಲಕ್ಷ್ಮಿ ಧಾರಾವಾಹಿಯನ್ನು ನೋಡುವ ಅದೆಷ್ಟು ಹೆಣ್ಣು ಮಕ್ಕಳು ಇದ್ದರೆ ಇಂತಹ ಅತ್ತೆ ಇರಬೇಕು ಅಂತ ಬಯಸುತ್ತಿದ್ದಾರೆ. ಆದರೆ ಅದು ರಿಯಲ್ ಲೈಫ್ನಲ್ಲಿ ಎಷ್ಟು ಸಾಧ್ಯವೇ ಇಲ್ವೋ ಗೊತ್ತಿಲ್ಲ. ಈ ಸತ್ಯ ಕೂಡ ಹಲವರಿಗೆ ಗೊತ್ತು. ತನ್ನ ಸೊಸೆಯನ್ನು ಮಗ ನಿಂದಿಸುತ್ತಾನೆ ಎಂದು ಗೊತ್ತಾದ ಕೂಡಲೇ ಕುಸುಮ ಮೊದಲು ಮಾಡಿದ್ದು ಅವಳಿಗೆ ಶಿಕ್ಷಣ ಕೊಡಿಸುವ ಕೆಲಸ. ಆದರೆ ಇದೇ ವಿಚಾರ ತಾಂಡವನನ್ನು ಕೋಪಕ್ಕೆ ದೂಡಿತು. ಅದರಿಂದ ಮನೆಯ ನೆಮ್ಮದಿಯೇ ಇಲ್ಲ. ಭಾಗ್ಯ ಅತ್ತೆಯ ಮಾತನ್ನು ಯಾವತ್ತಿಗೂ ಮೀರುವುದಿಲ್ಲ. ಅತ್ತೆ ಮಾವನನ್ನು ದೇವರಿಗೆ ಸಮಾನವಾಗಿ ನೋಡುತ್ತಾಳೆ. ಹೀಗಾಗಿಯೇ ಅತ್ತೆ ಏನೇ ಹೇಳಿದರೂ ಭಾಗ್ಯ ಅದನ್ನು ಮಾಡುತ್ತಾಳೆ. ಹಾಗಂತ ಶಿಕ್ಷಣ ಪಡೆಯುವುದು ತಪ್ಪೇನಿಲ್ಲ ಅಲ್ವಾ, ಅದೊಂದು ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವಂಥದ್ದು. ಆದರೆ ಈಗ ಭಾಗ್ಯಳ ತಾಯಿ ಅದೇನೇ ತಪ್ಪು ಮಾಡುತ್ತಿದ್ದಾರೆ. ಭಾಗ್ಯಳ ಸಾಲಕ್ಕೆ ಅತ್ತೆ ಮಾವ ಚಿಂತೆ. ಭಾಗ್ಯ ತಪ್ಪು ಮಾಡಿಬಿಟ್ಟಿದ್ದಾಳೆ. ಶ್ರೇಷ್ಠಳಿಂದ ಹಣ ತೆಗೆದುಕೊಂಡಿದ್ದನ್ನು ಹೇಳಿಲ್ಲ. ಹೀಗಾಗಿ ಅತ್ತೆ ಸೊಸೆ ನಡುವೆ ಜಗಳವಾಗುತ್ತೆ ಎಂದೇ ತಾಂಡವ್ ಭಾವಿಸಿದ್ದ. ಆದರೆ ಅದೆಲ್ಲವೂ ಉಲ್ಟಾ ಆಗಿತ್ತು. ಅತ್ತೆ ಸೊಸೆ ಮಾಮೂಲಿಯಂತೆ ಇದ್ದರು. ಈಗ ಸೊಸೆಯ ಕಷ್ಟಕ್ಕೆ ಹೇಗೆ ಆಗುವುದು ಎಂಬುದನ್ನು ಯೋಚನೆ ಮಾಡುತ್ತಾ ಇದ್ದಾರೆ. ಬೀಗಿತ್ತಿಗೆ ಜೋರು ಮಾಡಿದ ಪುಷ್ಪ. ಮೊದಲೇ ಭಾಗ್ಯಳ ಸಂಸಾರ ಹಾಳಾಗುತ್ತಿದೆ ಎಂದು ಪುಷ್ಪ ಕೊರಗುತ್ತಿದ್ದಾಳೆ. ಭಾಗ್ಯಳಿಗೆ ಈ ರೀತಿ ಹಠ ಯಾಕೆ ಎಂದು ಪ್ರಶ್ನೆ ಮಾಡುತ್ತಿದ್ದಾಳೆ. ಇದೆಲ್ಲ ಆಗುತ್ತಿರುವುದು ಬೀಗಿತ್ತಿ ಕುಸುಮಳ ಹಠದಿಂದನೇ ಎಂದು ಕೋಪ ಮಾಡಿಕೊಂಡು ಪುಷ್ಪ ನೇರವಾಗಿ ಆಕ್ರೋಶ ಹೊರಹಾಕಿದ್ದಾಳೆ. ಬೀಗ್ತಿ ಅಮ್ಮ, ನಿಮ್ಮ ಹಠ ಮಾಡುತ್ತಿರುವುದಕ್ಕೆ ಇಂದು ನನ್ನ ಮಗಳ ಸಂಸಾರ ಹಾಳಾಗುತ್ತಿದೆ. ಈ ಓದುಗಿದು ಎಲ್ಲ ಬಿಟ್ಟು ಸಂಸಾರ ಮಾಡಿಕೊಂಡು ಹೋಗಬಹುದಲ್ವ ಎಂದಿದ್ದಾಳೆ. ಇದು ಕುಸುಮಗೆ ಯಾಕೋ ಸರಿ ಕಾಣುತ್ತಿಲ್ಲ. ಭಾಗ್ಯ ಕಾಲಿಗೆ ಬೀಳಲಿ ಎಂದ ತಾಂಡವ್. ಸುನಂದಾಗೆ ಮಗಳು ಸಂಸಾರ ಹಾಳಾಗಿ ಹೋದರೆ ಎಂದ ಭಯ. ಬೀಗ್ಲಿಗಂತೂ ಹೇಳುವುದೇ ಆಗಲ್ಲ. ಅಟ್ಲೀಸ್ಟ್ ಅಳಿಯನಾದರೂ ಮಾತನಾಡಿ ಸರಿ ಮಾಡಿಕೊಳ್ಳೋಣ ಎಂದು ಹೋಗಿದ್ದಳು. ಆದರೆ ತಾಂಡವ್ ತನ್ನ ಅಹಂಕಾರವನ್ನೆಲ್ಲಿ ಬಿಡುತ್ತಾನೆ. ಮತ್ತೆ ಅದೇ ಮಾತುಗಳನ್ನಾಡಿದ್ದಾನೆ. ಭಾಗ್ಯ ನನ್ನ ಕಾಲಿಗೆ ಬೀಳಲಿ, ತಪ್ಪಾಯಿತು ಅಂದ ಕೇಳಿಕೊಳ್ಳಲಿ, ಆಮೇಲೆ ಯೋಚನೆ ಮಾಡ್ತೀನಿ ಎಂದು ಅಹಂಕಾರನ ಮಾತುಗಳನ್ನಾಡಿದ್ದಾನೆ. ಪೂಜಾಳ ನಡೆ ಕಂಡು ತಾಂಡವ್ ವ್ಯಂಗ. ಪೂಜೆಗೆ ಇದೆಲ್ಲವನ್ನು ನೋಡಿ ಸಾಕಾಗಿದೆ. ಭಾವನನ್ನು ಹೀಗೆ ಬಿಟ್ಟರೆ ಕೈಮೀರಿ ಹೋಗುತ್ತಾರೆ ಎಂಬುದು ಗೊತ್ತಾಗಿದೆ. ಯಾಕೆಂದರೆ ಏನಾದರೂ ಹೇಳಿದರೆ ಹೆದರುತ್ತಿದ್ದ ತಾಂಡವ್ ಇದೀಗ ಏನೇ ಮಾಡ್ಕೊಳ್ತೀಯ ಅಂತ ಏಕವಚನದಲ್ಲೇ ಮಾತನಾಡುವುದನ್ನು ಶುರು ಮಾಡಿದ್ದಾನೆ. ಈ ಬೆಳವಣಿಗೆ ಸರಿಯಲ್ಲ ಅಂತ ಪೂಜೆಗೆ ಅನ್ನಿಸಿದೆ. ಇದಕ್ಕೆಲ್ಲ ಏನಾದರೂ ಮಾಡಲೇಬೇಕೆಂದು ಲಗೇಜು ಸಮೇತ ಹೊರಟಿದ್ದಾಳೆ. ಪೂಜಾ ಲೆಕ್ಕಾಚಾರ ಏನು? ಪೂಜೆಗೆ ಅದೇ ಸಮಯಕ್ಕೆ ತಾಂಡವ್ ಎದುರಾಗಿದ್ದಾನೆ. ಮತ್ತದೇ ವ್ಯಂಗ್ಯ. ತಾಂಡವ್ ಇನ್ಯಾವತ್ತಿಗೂ ಬುದ್ಧಿ ಕಲಿಯುವುದಕ್ಕೆ ಸಾಧ್ಯವೇ ಇಲ್ಲ ಎಂಬಂತೆ ಕ್ರೂರತೆ ತೋರಿಸುತ್ತಿದ್ದಾನೆ. ಆದರೆ ಪೂಜಾ ಅದಕ್ಕೆಲ್ಲ ಪುಲಿಸ್ಟಾಪ್ ಇಡುವಂತೆ ಕೆಲಸಕ್ಕೆ ಕೈ ಹಾಕಿದ್ದಂತೆ ಕಾಣಿಸುತ್ತಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.